ಸಸ್ಯದ ಹಾರ್ಮೋನ್ಗಳನ್ನು ಎರಡು ರೀತಿಯ ವಿಂಗಡಣೆ ಮಾಡ್ತಾರೆ. ಮೊದಲನೇದು ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್. ಉತ್ತೇಜಿಸುವ ಅಂದ್ರೆ ಬೆಳವಣಿಗೆಯನ್ನು ಪ್ರಚೋದಿಸುವಂಥ ಹಾರ್ಮೋನ್. ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನ್. ಹಾಗಂದ್ರೆ ಬೆಳವಣಿಗೆಯನ್ನು ಪ್ರಚೋದಿಸುವಂಥ ಹಾರ್ಮೋನ್ಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ ಮೊದಲನೇದು ಆಕ್ಸಿನ್. ಮೊದಲನೇದು ಯಾವ್ದ್ರಿ? ಆಕ್ಸಿನ್. ಆ ಆಕ್ಸಿನ್ ಕೆಲಸ ಏನು ಗೊತ್ತಾ? ಇಲ್ಲಿ ಕೊಟ್ಟ ನೋಡ್ರಿ, ಇನ್ಕ್ರೀಸ್ ದ ಲೆಂತ್ ಆಫ್ ದ ಸೆಲ್. ಇದು ಆಕ್ಸಿನ್ ಕೆಲಸ. ಆಕ್ಸಿನ್ ಕೆಲಸ ಸೆಲ್ನ ಇಲಾಂಗೇಷನ್ ಮಾಡೋದು, ಸೆಲ್ಗಳ ಒಂದು ಜೀವಕೋಶದ ಒಂದು ಲೆಂತ್ ಅನ್ನು ದೊಡ್ಡದು ಮಾಡೋದು, ಕೋಶ ವಿಭಜನೆ ಆಗೋದಕ್ಕೆ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಜಿಬ್ಬರ್ಲಿನ್. ಎರಡನೇದು ಯಾವ್ದ್ರಿ? ಜಿಬ್ಬರ್ಲಿನ್. ಏನಿದ್ರ ಕೆಲಸ? ಇಲ್ಲ ಟು ಪ್ರಮೋಟ್ ದ ಗ್ರೋತ್ ಆಫ್ ಸ್ಟೆಮ್. ಇದೇನು ಮಾಡತೈತಿ? ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸ್ತೈತಿ. ಇದು ಜಿಬ್ಬರ್ಲಿನ್ ಕೆಲಸ. ಇದು ಜಿಬ್ಬರ್ಲಿನ್ ಕೆಲಸ. ಸರ್ ಮೂರನೇದು ಯಾವುದು? ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸೈಟೋಕೈನಿನ್. ಸೈಟೋಕೈನಿನ್. ಸೈಟೋಕೈನಿನ್ ಇದೇನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಇದು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಕೋಶ ವಿಭಜನೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಕೋಶ ವಿಭಜನೆಯನ್ನು ಮಾಡ್ತೈತಿ ಏನಪ್ಪ ಅಂತ ಕೇಳಿದ್ರೆ ಸೈಟೋಕೈನಿನ್ ಅಂತೇಳಿ.